ಹಾಯ್ ಎಲ್ರಿಗೂ ನಮಸ್ಕಾರ. ಧ್ರುವ ತಾರೆ ವ್ಲಾಗ್ಸ್ಗೆ ಸ್ವಾಗತ. ಸಾಮಾನ್ಯವಾಗಿ ಮಳೆ ಸ್ಟಾರ್ಟ್ ಆಯಿತು ಅಂದರೆ ಎಲ್ಲರೂ ಹೆಚ್ಚಾಗಿ ಗಿಡಗಳನ್ನು ನೆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ವಾ. ಹಾಗೆ ಬೆಳೆ ಗಿಡ ಇರ್ಬೋದು ಅಥವಾ ಯಾವುದಾದ್ರೂ ಕಾಫಿ, ಯಾವುದಾದ್ರೂ ಹಣ್ಣಿನ ಗಿಡ, ಹಾಗೆಯೇ ಹೂವಿನ ಗಿಡ ಇರ್ಬೋದು. ಹೀಗೆ ಎಲ್ಲರೂ ಹೆಚ್ಚಾಗಿ ಗಿಡಗಳನ್ನು ನೆಡ್ತಾರೆ ಅಲ್ವಾ. ಹಾಗೆ ನಾವು ಕೂಡ ನೆಟ್ಟಿದ್ವಿ ಗಿಡನ. ಹಾಗೆ ಈ ಸಲ ನಮ್ಮ ಮನೇಲಿ ನರ್ಸರಿಯಿಂದ ಒಂದು 5 ಜಾತಿಯ ಹಣ್ಣಿನ ಗಿಡಗಳನ್ನು ತೊಗೊಂಡು ಬಂದಿದ್ರು ನೆಡೋಕ್ಕೆ ಅಂತ. ಸಾಮಾನ್ಯವಾಗಿ ಮೃಗಶಿರ ಮಳೆಯಲ್ಲಿ ಗಿಡಗಳನ್ನು ನೆಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಹಾಗೆ ಆ ಮಳೆ ಬೆಸ್ಟ್ ಅಂತ ಕೂಡ ಹೇಳ್ತಾರೆ. ಆದರೆ ಈ ಸಲ ಮೃಗಶಿರ ಮಳೆ ಹೊಯ್ಲೇ ಇಲ್ಲ. ನಮ್ಮ ಮನೇಲಿ ಒಂದು ಪಿಂಕ್ ಪೇರ್ಲೆ ಗಿಡನ ತೊಗೊಂಡು ಬಂದಿದ್ರು. ಹಾಗೆ 2 ಜಾತಿಯ ಹಲಸಿನ ಗಿಡನ ತೊಗೊಂಡ್ಬಂದಿದ್ರು. ಪ್ರಕಾಶ್ ಚಂದ್ರ ಹಾಗೆಯೇ ವಿಯೆಟ್ನಾಂ ಮರ್ಲಿ ಅಂತ ಅದರ ಹೆಸರು. 2 ಜಾತಿ ಹಲಸಿನ ಗಿಡನ ತೊಗೊಂಡು ಬಂದಿದ್ರು. ಹಾಗೆ ಒಂದು ಪೇರ್ಲೆ ಗಿಡ, ಒಂದು ಚಿಕ್ಕು ಗಿಡ, ಹಾಗೆಯೇ ಒಂದು ಈ ಸಲ ಹೊಸದಾಗಿ ವಾಟರ್ ಆ್ಯಪಲನ್ನು ಗಿಡನ ತೊಗೊಂಡು ಬಂದಿದ್ದಾರೆ. ಹಾಗೆ ಈ ಗಿಡದಲ್ಲಿ ಒಂದು ಸಣ್ಣ ಮಿಡಿ ಕೂಡ ಬಿಟ್ಟಿತ್ತು ಹಲಸಿನ ಗಿಡದಲ್ಲಿ. ಹಾಗೆ ನಾವು ನಮ್ಮ ಮನೇಲಿ 5 ಜನ ಇರೋದ್ರಿಂದ ನಾವು 5 ಗಿಡ ತಂದಿರೋದ್ರಿಂದ ಎಲ್ಲರೂ ಒಂದೊಂದು ಗಿಡನ ನೆಟ್ವಿ. ನನ್ನ ಮಗನ ಕೈಯಲ್ಲೂ ಕೂಡ ಒಂದು ಸಣ್ಣ ಗಿಡನ ನೆಡ್ಸಿದ್ವಿ ನಾವು. ನಮ್ಮ ಮನೇಲಿ ಅಷ್ಟೊಂದೇನು ಹಣ್ಣಿನ ಗಿಡ ಏನಿಲ್ಲ. ಹಾಗಾಗಿ ಮಾವಿನ ಗಿಡ ಒಂದು ಬಿಟ್ಟರೆ ಮತ್ಯಾವುದು ಹಣ್ಣಿನ ಗಿಡ ಇಲ್ಲ. ಹಾಗಾಗಿ ಈ ಸಲ ಸ್ವಲ್ಪ ಹಣ್ಣಿನ ಗಿಡನ ರೆಡಿ ಮಾಡೋಣ ಅಂತ ಈ ರೀತಿ ಹಣ್ಣಿನ ಗಿಡನ ತೊಗೊಂಡು ಬಂದಿದ್ರು. ಹಾಗೆ ಅದನ್ನೆಲ್ಲ ನೆಟ್ವಿ ಕೂಡ ಎಲ್ಲರೂ ಒಂದೊಂದು ಗಿಡನ ತೊಗೊಂಡು. ಈ ಸಲ ಸುಮಾರು ಗಿಡನ ನೆಟ್ವಿ. ಗೊತ್ತಿಲ್ಲ ಯಾವ್ಯಾವ್ದು ಹೇಗೆ ಬಿಡುತ್ತೆ ಹಣ್ಣನ್ನು ಅನ್ನೋದನ್ನು ನೋಡಬೇಕು. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆಯೇ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕುವಂತಹ ವಿಡಿಯೋಸ್ದು ನೋಟಿಫಿಕೇಷನ್ ಬರುತ್ತೆ ನಿಮಗೆ. ಹಾಗೆಯೇ ಈ ವಾಟರ್ ಆ್ಯಪಲ್ ನೋಡಬೇಕು ಯಾವ ಥರ ಹಣ್ಣು ಬಿಡುತ್ತೆ ಅಂತ. ಹಾಗೆ ನೀವೆಲ್ಲ ಯಾವ್ಯಾವ ಗಿಡನ ನೆಟ್ರಿ ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆ ಹೋದ ವರ್ಷ 2 ಮಾವಿನ ಗಿಡ ಕೂಡ ತಂದಿದ್ರು. ಒಂದು ಹಣ್ಣಿಂದು ಹಾಗೆ ಒಂದು ಜೀರಿಗೆ ಮಿಡಿದು. ಅದನ್ನು ಕೂಡ ನೆಟ್ಟಿದ್ವಿ. ಅವು ಕೂಡ ಇವಾಗ ಚೆನ್ನಾಗಿ ಚಿಗುರ್ತಾ ಇದ್ದಾವೆ. ಹಾಗೆ ಈ ಸಲ ನಮ್ಮ ಮನೇಲಿ ಒಂದು ಹೊಸ ಬೆಳೆನ ಟ್ರೈ ಮಾಡಿದ್ದಾರೆ. ಈ ಸಲ ಕಾಫಿ ಗಿಡನ ತೊಗೊಂಡು ಬಂದರು. ಅದನ್ನು ಕೂಡ ನೆಟ್ಟಾಯಿತು. ಆ ಕಾಫಿ ಗಿಡನ ಎಲ್ಲಿಂದ ತಂದರು, ಹಾಗೆಯೇ ಅದನ್ನು ಹೇಗೆ ನೆಟ್ವಿ ಅನ್ನೋದನ್ನು ನಾನು ಬೇರೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಈ ವಿಡಿಯೋದಲ್ಲಿ ನಾವು ಈ ರೀತಿ ಒಂದು ಹಣ್ಣಿನ ಗಿಡನ ನೆಡೋದನ್ನು ಮಾತ್ರ ಶೇರ್ ಮಾಡ್ತಾಯಿದ್ದೀನಿ. ಇದಕ್ಕೆ ಈ ಗಿಡನ ನೆಡುವಾಗ ಸ್ವಲ್ಪ ಕುರಿ ಗೊಬ್ಬರನ ಕೂಡ ತರಿಸಿದ್ರು. ಅದನ್ನು ಹಾಕಿ ಇದನ್ನು ನೆಟ್ಟಾಯಿತು. ಹಾಗೆ ಕುರಿ ಗೊಬ್ಬರನ ಕಾಫಿ ಗಿಡಕ್ಕೂ ಕೂಡ ಹಾಕಿ ನೆಟ್ವಿ. ಹಾಗೆ ಈ ಸಲ ದಾಲ್ಚಿನ್ನಿ ಗಿಡ ಕೂಡ ತಂದಿದ್ರು. ಅದನ್ನು ಕೂಡ ನೆಟ್ಟಾಯಿತು. ಹಾಗೆ ಈ ರೀತಿ ನಾವು ಒಂದು ಹಲಸಿನ ಗಿಡನ ನನ್ನ ಮಗನ ಕೈಯಲ್ಲಿ ನೆಡೆಸಿದ್ವಿ. ಅದು ಅವನ ಥರನೇ ಗಿಡ ಕೂಡ ಪುಟಾಣಿ ಗಿಡ ಥರ ಇದೆ. ಹಾಗೆ ಅವನಿಗೆ ತಕ್ಕನಾಗಿದೆ ಆ ಗಿಡ. ಅವನಷ್ಟೇ ದೊಡ್ಡ ಇದೆ. ಹಾಗೆ ಈ ಮಾವಿನ ಗಿಡ 2 ನಾವು ಹೋದ ಸಲ ನೆಟ್ಟಿರೋದು. ಚೆನ್ನಾಗಿ ಚಿಗುರ್ತಾ ಇದೆ ಆ ಗಿಡ. ಇದು ಕೂಡ ಅಷ್ಟೇ. ಇದರಲ್ಲಿ ಒಂದು ಹಣ್ಣಿನ ಗಿಡ, ಹಾಗೆಯೇ ಒಂದರಲ್ಲಿ ಒಂದು ಜೀರಿಗೆ ಮಿಡಿ ಬಿಡುತ್ತಲ್ಲ ಆ ಗಿಡ. ಇದು ದಾಲ್ಚಿನ್ನಿ. ಹಾಗೆ ಇದು ಒಂದು ಹಲಸು. ನೀವು ಯಾವ ಗಿಡ ನೆಟ್ರಿ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.